ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ. ನಾವೇನು ವೇಟ್ ಮಾಡ್ತಾ ಇದ್ದೀವಲ್ಲ, MCC ಶೆಡ್ಯೂಲ್ ಕೂಡ ಬಂದಿದೆ. ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಿದ್ದೆ. ನಾನು ಈ MCC ಶೆಡ್ಯೂಲ್ ಬರೋವರೆಗೂ ಯಾವ ಸ್ಟೇಟ್ ಗೌರ್ಮೆಂಟು ಕೂಡ ಕೌನ್ಸ್ಲಿಂಗ್ ನಡೆಸೋದ್ರೂ ಕೂಡ ಆ ಸ್ಟೇಟ್ದವರು ಫಸ್ಟ್ ರೌಂಡ್ ಮಾತ್ರ ನಡೆಸಿ ಸೆಕೆಂಡ್ ರೌಂಡ್ ವೇಟಿಂಗ್ ಒಳಗೆ ಇಡಬೇಕಂತ ಹೇಳಿದ್ದೆ ನಾನು. ಬಟ್ ಇವಾಗ ಏನು ಮಾಡಿದ್ದಾರೆ ಗೊತ್ತಾ, MCCದವರು ಶೆಡ್ಯೂಲ್ ಕೊಟ್ಟಿದ್ದಾರೆ. ಆ ಶೆಡ್ಯೂಲ್ ಏನು ಅಂಥೇಳಿ ವಿದ್ಯಾರ್ಥಿಗಳಿಗೆ ನಾನು ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನೀವು MCC ಶೆಡ್ಯೂಲ್ ನೋಡಿಕೊಂಡ್ರೆ ರೌಂಡ್ 1 ಏನಿದೆಯಲ್ಲ, ಒಂದೇ ಸೆಕೆಂಡ್, ಇದು ಸ್ಟೇಟ್ದಿದೆ. ನಾನು ಫಸ್ಟ್ ನಿಮಗೆ ಸ್ಟೇಟ್ ಇದು MCCದು ಹೇಳ್ತೀನಿ. ಇಲ್ಲಿ MCCದು ಏನಾಗಿದೆ ಗೊತ್ತಾ ವಿದ್ಯಾರ್ಥಿಗಳೇ, MCC ಫಸ್ಟ್ ಶೆಡ್ಯೂಲ್ ಏನು ಕೊಟ್ಟಿದ್ದಾರೆ ನಿಮಗಂತಂದ್ರೆ 21 ಜುಲೈಯಿಂದ 28 ಜುಲೈವರೆಗೆ ನಿಮಗೆ ರಿಜಿಸ್ಟ್ರೇಷನ್ ಕೊಟ್ಟಾರ, ಪೇಮೆಂಟ್ ಮಾಡಕ್ಕೆ ಕೊಟ್ಟಾರ, ಚಾಯ್ಸ್ ಎಂಟ್ರಿ ಮಾಡಕ್ಕೆ ಕೊಟ್ಟಿದ್ದಾರೆ. ಅದು ಆದ ನಂತರ ನಿಮಗೆ ರಿಸಲ್ಟ್ ಯಾವಾಗ ಬರ್ತಿದೆ ಅಂತ 31 ಜುಲೈ 31 ರಿಸಲ್ಟ್ ಬರ್ತಾಯಿದೆ ವಿದ್ಯಾರ್ಥಿಗಳಿಗೆ. ಸೊ ಇದು ಜಾಯ್ನಿಂಗ್ ರಿಪೋರ್ಟ್ ಲಾಸ್ಟ್ ಡೇಟ್ ಏನಿದೆ ಅಂತಂದರೆ 1 ಆಗಸ್ಟಿಂದ 6 ಆಗಸ್ಟ್ ಒಳಗೆ ಇದು MCC ಫಸ್ಟ್ ರೌಂಡ್ ಜಾಯ್ನಿಂಗ್ ಇದೆ. ಅದಾದ ನಂತರ ನಿಮಗೆ ಸೆಕೆಂಡ್ ನೋಡಿ ವಿದ್ಯಾರ್ಥಿಗಳೇ, ನಿಮ್ಮದು ಸೆಕೆಂಡ್ ದಿನ ಆಗಸ್ಟ್ 12 ತಿಳ್ಕೊಂಡು ಆಗಸ್ಟ್ 18 ಅದ. ಇದು ಆದ ನಂತರ ನಿಮ್ಗೆ ರಿಸಲ್ಟ್ ಬರೋದು, ನಿಮ್ಗೆ ರಿಸಲ್ಟ್ 21 ಬರ್ತಾಯಿದೆ. ರಿಸಲ್ಟ್ 21 ಬಂದರೆ ನಿಮಗೆ ಜಾಯ್ನಿಂಗ್ ಕಾಲೇಜಿಗೆ ಜಾಯ್ನ್ ಆಗೋದು 22 29 ಆಗಸ್ಟ್. ಇದು ನಿಮಗೆ ಸೆಕೆಂಡ್ ರೌಂಡ್ ಅಂತ ರಿಸಲ್ಟು, ಸೆಕೆಂಡ್ ರೌಂಡ್ ಬರೋದು. ಇನ್ನು ಥರ್ಡ್ ರೌಂಡ್ ಏನಿದೆಯಲ್ಲ, ಈ ಥರ್ಡ್ ರೌಂಡದು ನೋಡ್ಕೊಡ್ರಿ. ಇಲ್ಲಿ ಒಂದೇ ಸೆಕೆಂಡು, 19th ಥರ್ಡ್ ರೌಂಡು 3 ಸೆಪ್ಟೆಂಬರ್ ಹಿಡ್ಕೊಂಡು 18 ಸೆಪ್ಟೆಂಬರ್ವರೆಗೆ ನಿಮ್ಮದು ಚಾಯ್ಸ್ ಎಂಟ್ರಿ ಮಾಡೋಕ್ಕೆ, ನಿಮ್ಗೆ ಇದು ಮಾಡೋಕ್ಕೆ ಎಂಟ್ರಿಗದ. ಅದು ಅಂತರ ನಿಮಗೆ ರಿಸಲ್ಟ್ ಬರೋದು ಸೆಪ್ಟೆಂಬರ್ 11 ಬಂದರೆ 12 ಸೆಪ್ಟೆಂಬರ್ 18ವರೆಗೆ ನಿಮ್ಗೆ ಜಾಯ್ನಿಂಗ್ ರಿಪೋರ್ಟ್ ಇರ್ತದೆ. ಅದು ಆದ ನಂತರ ನಿಮಗೆ ಫೋರ್ತ್ ರೌಂಡ್ ಏನಿದೆಯಲ್ಲ, ಇದು ನಿಮ್ಗೆ 22 ಸೆಪ್ಟೆಂಬರ್ ಹಿಡ್ಕೊಂಡು 25 ಆಗುತ್ತೆ. ಇದು ಆದ ನಂತರ ರಿಸಲ್ಟ್ ಬರೋದು 27 ಸೆಪ್ಟೆಂಬರು. ಕಾಲೇಜ್ ರಿಪೋರ್ಟಿಂಗ್ ಆಗೋದು 27 ಸೆಪ್ಟೆಂಬರ್ ಹಿಡ್ಕೊಂಡು 3 ಅಕ್ಟೋಬರ್ವರೆಗೆ ನಿಮಗೆ MCC ಕಡೆಯಿಂದ ಶೆಡ್ಯೂಲ್ ಇರುತ್ತೆ. ಇದು ಎಲ್ಲರೂ ಇನ್ನೊಂದು ಸಲ ನೋಡ್ಕೊಳ್ರಿ ವಿದ್ಯಾರ್ಥಿಗಳೇ. ಇದು ಯಾವ ರೀತಿ ನೋಡ್ಕೋಬೇಕಂತಂದ್ರೆ, ನಿಮಗೆ ಒಂದು ಇದು ಕೊಡ್ತೀನಿ, mcc.nic.in.UG 2025 ಅಂತ ಸರ್ಚ್ ಮಾಡ್ಕೊಳ್ರಿ ವಿದ್ಯಾರ್ಥಿಗಳೇ. ಇದು ಸರ್ಚ್ ಮಾಡಿಕೊಂಡ್ರೆ ಮೆಡಿಕಲ್ ಕೌನ್ಸಿಲಿಂಗ್, UG ನೀಟ್ ಮೆಡಿಕಲ್ ಕೌನ್ಸಿಲಿಂಗ್ ಅಂತ ಬರ್ತದೆ. ಇಲ್ಲಿ ನೀವು ಒಂದು ಸ್ವಲ್ಪ ಸ್ಕ್ರೋಲ್ ಕೆಳಗಡೆ ತೊಗೊಂಡ್ರೆ ವಿದ್ಯಾರ್ಥಿಗಳೇ, ಇಲ್ಲಿ UG ಕೌನ್ಸಿಲಿಂಗ್ ಏನಿದೆಯಲ್ಲ, ಇದು ನಿಮಗೆ ಇದು ರಿಪೋರ್ಟಿಂಗ್ ಸಿಗುತ್ತೆ. ಇದು ಆದ ನಂತರ ನನಗೆ ಸ್ಟೇಟ್ ನೋಡಬೇಕಾಗಿದೆ, ನಮ್ಮ ಕರ್ನಾಟಕ ಸ್ಟೇಟ್ದು ಅಥವಾ ಎಲ್ಲ ಸ್ಟೇಟ್ಗಳದ್ದು. ಇಲ್ಲಿ ಏನಾಗಿದೆ ಅಂತಂದರೆ, ಫಸ್ಟ್ ರೌಂಡ್ ನಿಮಗೆ ಆಲ್ರೆಡಿ ತಿಳಿದಿದೆ. ಸ್ಟೇಟ್ ವೈಸ್ ಏನಾಗುತ್ತೆ ಗೊತ್ತೇನ್ರಿ, 30 ಜುಲೈ ಹಿಡ್ಕೊಂಡು 6 ಆಗಸ್ಟ್ವರೆಗೆ ನೀವು ಕೌನ್ಸ್ಲಿಂಗ್ ಸ್ಟಾರ್ಟ್ ಮಾಡಬೇಕಂತೇಳಿ ಹೇಳಿದ್ದಾರೆ ಅವರು. ಸೆಕೆಂಡ್ದು ಏನಾಗುತ್ತೆ, ಜಾಯ್ನಿಂಗ್ ಏನು ಡೇಟ್ ಕೊಟ್ಟಿದ್ದಾರೆ 6th ಕೊಟ್ಟರೆ 12th ಆಗಸ್ಟಿಗೆ ನಿಮ್ಮದು ಜಾಯ್ನಿಂಗ್ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಇನ್ನು ಸೆಕೆಂಡ್ ರೌಂಡ್ ಏನದು 19th ಆಗಸ್ಟ್ ಹಿಡ್ಕೊಂಡು 29 ಆಗಸ್ಟ್ವರೆಗೆ ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗ್ ಸ್ಟಾರ್ಟ್ ಮಾಡಬೇಕಾಗಿದೆ. ಬಟ್ ನಿಮಗೆ ಜಾಯ್ನಿಂಗ್ ಲಾಸ್ಟ್ ಡೇಟ್ ಏನು ಕೊಟ್ಟಿದ್ದಾರೆ, 4 ಸೆಪ್ಟೆಂಬರ್ ಕೊಟ್ಟಿದ್ದಾರೆ. ರೌಂಡ್ ಥರ್ಡ್ ಏನಿದೆ 19 ಸೆಪ್ಟೆಂಬರ್ ಹಿಡ್ಕೊಂಡು 21 ಸೆಪ್ಟೆಂಬರ್ವರೆಗೆ ಸ್ಟಾರ್ಟ್ ಮಾಡಿಕೊಂಡು ನಿಮ್ಮದು ಇಲ್ಲಿ ಇದ್ರದ್ದು ಇದು 19 ಹಿಡ್ಕೊಂಡು ಇದು MCCದು 9th ಸೆಪ್ಟೆಂಬರ್ ಹಿಡ್ಕೊಂಡು 18 ಸೆಪ್ಟೆಂಬರ್ವರೆಗೆ ಸ್ಟೇಟ್ ಗೌರ್ಮೆಂಟದು ಎಲ್ಲ ಸ್ಟೇಟ್ ಗೌರ್ ಮಾಡ್ಕೋಬೇಕು. ಇದು ನಿಮ್ಮ ಜಾಯ್ನಿಂಗ್ ರಿಪೋರ್ಟ್ ಯಾವಾಗದ 23 ಸೆಪ್ಟೆಂಬರ್ 2025. ಇನ್ನು ಸ್ಟೇ ವೇಕೆನ್ಸಿದು ನೋಡ್ಕೊಳ್ರಿ, ಇದನ್ನು ಕೂಡ ಅದೇ ರೀತಿ 3 ನಿಮಗೆ ಅಕ್ಟೋಬರ್ ಇದೆ. ಇದು ಎಲ್ಲ ನೋಡ್ಕೊಳ್ರಿ ವಿದ್ಯಾರ್ಥಿ. ಬಟ್ ಇಲ್ಲಿ ಒಂದು ನನಗೇನಾಗ್ತಾ ಇದೆ ಅಂತಂದರೆ, ನಮ್ಮ ಕರ್ನಾಟಕದ ವಿಚಾರ ಮಾಡ್ಕೊಳ್ಳೋಣ ವಿದ್ಯಾರ್ಥಿಗಳು. ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈಗ ಆಲ್ರೆಡಿ ನಮ್ಮದು ನಿಮಗೆ ಗೊತ್ತಿದೆ, ನಮ್ಮ ಇದು KCETದವ್ರು ಏನು ಮಾಡ್ತಾಯಿದೆ, KE ಸರ್ವರ್ ಯಾವ ರೀತಿ ಇರುತ್ತೆ, ಏನಾಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಈಗ ಆಲ್ರೆಡಿ ಅವ್ರು ಏನು ಕೊಟ್ಟಿದ್ದಾರೆ, ಯಾವುದು ಇಂಜಿನಿಯರಿಂಗ್ ಕೊಟ್ಟಿದ್ದಾನೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಅದಾದ ನಂತರ ಫಾರ್ಮ್ ಸೈನ್ಸ್ ಕೋರ್ಸ್ಗಳು ಕೊಟ್ಟಿದ್ದಾರೆ.
BPT ಇವು ಯಾವುದೋ ಒಂದು 2-3 ಕೋರ್ಸ್ ಕೊಟ್ಟಿದೆ. ಇನ್ನೂ ನರ್ಸಿಂಗ್ ಕೊಟ್ಟಿಲ್ಲ, B ಫಾರ್ಮ್ ಕೊಟ್ಟಿಲ್ಲ, D ಫಾರ್ಮ್ ಕೊಟ್ಟಿಲ್ಲ. ಸೊ ಅದ್ರ ಜೊತೆಗೆ ಮೆಡಿಕಲ್ದು ಬಂದಿಲ್ಲ. ಸೊ ಇವರೆಲ್ಲರೂ ಈ ಎಲ್ಲ ಇದು ಏನದಲ್ಲ, ಇವ್ರು ನಿಮಗೆ ಆಲ್ರೆಡಿ ನಮಗೆ ಏನು ಕಳಿಸ್ಬೇಕು MCC KEದವರಿಗೆ ಸೀಟ್ ಮ್ಯಾಟ್ರಿಕ್ ಕಳಿಸ್ಬೇಕು. ಸೀಟ್ ಮ್ಯಾಟ್ರಿಕ್ ಆದ ನಂತರ ಮುಂದಿನ ಕೆಲಸ ಅಂತ ಹೇಳಿದ್ದಾರೆ. ಸೊ ಇವ್ರು ಏನು ಹೇಳಿದ್ದಾರೆ ಇಲ್ಲಿ, ನಿಮಗೆ ಗೊತ್ತಿರೋ ವಿಚಾರಕ್ಕೆ MCCದವರು 31ಗೆ ಅವರು ರಿಸಲ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ರಿಪೋರ್ಟಿಂಗ್ ಟೈಮಿಂಗ್ ಆಗದ MCCದು 1 ಆಗಸ್ಟ್ ಹಿಡ್ಕೊಂಡು 6 ಆಗಸ್ಟ್ ಅದ. ನನ್ನ ವಿಚಾರಕ್ಕೆ ಬಂದುಬಿಟ್ರೆ ಫಸ್ಟ್ ರೌಂಡು 31ಕ್ಕೆ MCCದವರು ಕೊಟ್ಟರೆ, ನಮ್ಮ ಕರ್ನಾಟಕ ಸ್ಟೇಟ್ದವರು ಆಗಸ್ಟ್ 1 ಅಥವಾ 2 ಆಗಸ್ಟ್ 1ನೇ ತಾರೀಕು ಅಥವಾ 2ನೇ ತಾರೀಕು ಅಥವಾ 3ನೇ ತಾರೀಕು ನಿಮ್ಮ ಫಸ್ಟ್ ರೌಂಡ್ ರಿಸಲ್ಟ್ ಬರ್ತದೆ. ಇದೇ ರೀತಿ ಮುಂದುವರೆದರೆ, ಇದೇ ರೀತಿ ಅದು ಕರೆಕ್ಟ್ ಆಗಸ್ಟ್ 1 ಅಥವಾ 2, 3 ರಿಸಲ್ಟ್ ಕೊಟ್ಟರೆ ನಿಮ್ಮದು ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ, ನಮ್ಮ ಕರ್ನಾಟಕ ಸ್ಟೇಟ್ದು ಅಷ್ಟೇ ವಿಚಾರ ಮಾಡ್ತಾಯಿದ್ದೀನಿ ವಿದ್ಯಾರ್ಥಿಗಳೇ. ಯಾವಾಗ ಬರ್ಬೋದು ಅಂತ ವಿಚಾರ ಮಾಡಿದ್ರೆ, ಆಲ್ರೆಡಿ ನಿಮಗೆ ಸೆಕೆಂಡ್ ರೌಂಡ್ MCCದು ಏನಿದೆ ಆಗಸ್ಟಿಗೆ ಚಾಲು ಆಗಸ್ಟ್ 12 ಹಿಡ್ಕೊಂಡು ಆಗಸ್ಟ್ 18 ಅಂತ ಕೊಟ್ಟಿದ್ದಾರೆ. ರಿಸಲ್ಟ್ 21 ಕೊಟ್ಟಿದ್ದಾರೆ. ರಿಸಲ್ಟ್ 21 ಅಂದಾದರೆ ನನ್ನ ವಿಚಾರಕ್ಕೆ ಬಂದರೆ ಫಸ್ಟ್ ರೌಂಡ್ ನಾವು ಹೇಳಿದ ಪ್ರಕಾರ ಆದರೆ ಆಗಸ್ಟ್ 1, 2, 3 ಒಳಗೆ ಏನು ರಿಸಲ್ಟ್ ಕೊಟ್ಟರೆ, ಸೆಕೆಂಡ್ ರೌಂಡು ಕೂಡ ನಿಮಗೆ MCCದವರು 21 ಕೊಟ್ಟಿದ್ದಾರೆ. MCCದವರು 21 ಕೊಟ್ಟರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ದವ್ರು ಯಾವಾಗ ಕೊಡ್ತಾರೆ ಅಂತಂದರೆ 22, 23, 24 ಈ 3 ಒಳಗೆ ಯಾವುದಾದ್ರೂ ಒಂದು ಸೆಕೆಂಡ್ ರೌಂಡ್ ರಿಸಲ್ಟ್ ಕೊಡೋ ಚಾನ್ಸಸ್ಗಳು ಭಾಳ ಅದಾವೆ. ಇದೇ ರೀತಿ ನಾವು ಮುಂದುವರೆದು ಹೋದರೆ MCC ಥರ್ಡ್ ರೌಂಡಿನ ರಿಸಲ್ಟ್ ಕೊಡ್ತದಲ್ಲ, ಆ ರಿಸಲ್ಟ್ಗಿಂತ ಮುಂದೆ ಒಂದು 2-3 ದಿನದೊಳಗೆ ಕೊಟ್ಟರೆ ನಮಗೂ ಒಳ್ಳೆಯದು, ವಿದ್ಯಾರ್ಥಿಗಳಿಗೂ ಒಳ್ಳೆಯದು, ಎಲ್ಲ ಕಾಲೇಜ್ದವ್ರಿಗೂ ಒಳ್ಳೆಯದು ಆಗುತ್ತಂತೇಳಿ ನನ್ನ ವಿಚಾರ. ವಿದ್ಯಾರ್ಥಿಗಳೇ, ಇದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿದ್ಯಾರ್ಥಿಗಳಿಗೆ ಮಾಹಿತಿ ನಾನು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅವಸರಕ್ಕೆ ಒಳಪಟ್ಟು ಕಾಲೇಜ್ಗಳನ್ನ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡ್ರಿ ವಿದ್ಯಾರ್ಥಿಗಳೇ. ವೇಟ್ ಮಾಡಿಕೊಡ್ರಿ. 750 ನಾವು KEದವ್ರಿಗೆ ಕೊಡ್ತೀವಿ ಅಂತಂದರೆ ಅವರು ನಿಮಗೆ ಆಲ್ರೆಡಿ ಅವರು ಕೊಡಬೇಕಲ್ಲ, ಕರೆಕ್ಟಾಗಿ ಕೊಡಬೇಕಲ್ಲ. ಈಗ ನಿಮಗೆ ನಾನು KEದು ವೆಬ್ಸೈಟ್ ತೋರಿಸ್ತೀನಿ ನೋಡಿ ವಿದ್ಯಾರ್ಥಿಗಳು. ನಮಗೆ 750 ರೂಪಾಯಿ ಒಂದು ವಿದ್ಯಾರ್ಥಿಗಳ ಕಡೆಯಿಂದ ತೊಗೋತಾರಂತಂದರೆ, ನೀವು ಒಂದು ವಿದ್ಯಾರ್ಥಿಗಳು ಸುಮಾರು 3 ಲಕ್ಷ ಪ್ಲಸ್ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. ಸೊ ನಮಗೆ 2.5 ಲಕ್ಷ 750 ರೂಪಾಯಿ ಅಂತ ಹೇಳಿದ್ರು ಕೂಡ ಎಷ್ಟಾಗುತ್ತೆ ಅಂತ ವಿಚಾರ ಮಾಡಿದ್ರೆ ವಿದ್ಯಾರ್ಥಿಗಳು, ಈ ಪ್ರವೇಶ ಅಂತ ಲಿಂಕ್ ಮಾಡಿಕೊಡ್ರಿ, UG CET ಅಂತ 25 ಯೂಸ್ ಮಾಡಿಕೊಡ್ರಿ, ಇಲ್ಲಿ ಆಯ್ಕೆ ಮಾರ್ಗದರ್ಶಿ ಅಂತ ಕೊಟ್ಟಿದ್ದಾರೋ ಬೇಡ, ಇಲ್ಲಿ ನೋಡ್ಕೊಡ್ರಿ, ಈ ಸರ್ವರ್ ನೋಡಿರಿ ಎಷ್ಟೊತ್ತಾಗುತ್ತೆ ನೋಡಿರಿ. ಮೊದಲನೇ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಹೊಡೆದ್ರಿ, ಇಷ್ಟು ಸ್ಲೋನಾ. ನಾವೀಗ 5G ಜನ್ರೇಷನ್ ಒಳಗಿದ್ದರೂ ಕೂಡ ಇದು 2G ಅದೋ 1G ಅದೋ ನಮಗೇನು ಗೊತ್ತಾಗ್ತಿಲ್ಲ ವಿದ್ಯಾರ್ಥಿಗಳೇ. ಆದರೆ ಪಾಲಕರಾಗಲಿ ಅನ್ನೋ ಎಷ್ಟೊತ್ತು ನಾವು ವೇಟ್ ಮಾಡ್ತಾರೆ. ಇಲ್ಲೇನೋ ನಾನು ಆವಾಗಲೇ ನೋಡಿದೆ, ಯಾವುದೋ ಒಬ್ಬರದು ಇದು ಫೇಸ್ ಲಾಕೇನೋ ಹೋಗಿದೆ, ಫೇಸ್ ಸ್ಕ್ಯಾನರ್ನೂ ತೆಗೆದಿದ್ದಾರೆ. ಇದು ಮಾರ್ಗದರ್ಶಿಯನ್ನು ಕೊಟ್ಟಿದ್ದಾರಲ್ಲ, ಇದು ಏನದಲ್ಲ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ಕೊಡ್ರಿ. ತಾತ್ಕಾಲಿಕ ಶುಲ್ಕ ರಚನೆ ಕೊಟ್ಟಿದ್ದಾರೆ, B ಫಾರ್ಮ D ಫಾರ್ಮ ಕೊಟ್ಟಿದ್ದಾರೆ, ಉಳಿದಿದ್ದು ಕೋರ್ಸುಗಳು ಕೊಟ್ಟಿದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳು ಎಲ್ಲರೂ ಒಂದು ಸ್ವಲ್ಪ ಗಮನವಿಟ್ಟು ಕೇಳ್ರಿ. ಮತ್ತು ಇನ್ನೊಂದು ವಿದ್ಯಾರ್ಥಿಗಳೇ, ಇಲ್ಲಿ ಒಂದೇ ಸೆಕೆಂಡ್ ನಿಮಗೊಂದು ಮಾಹಿತಿ ಕೊಡ್ತಿದ್ದೀನಿ. ನಾನು ನಿಮಗೆ ಮೊದಲಾದರೂ ಹೇಳ್ತಿದ್ದೆ, ನಾನು ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಬೇಡ, ಮೊದಲ ಆದ್ಯತೆ. 1 ಸೆಕೆಂಡ್ ವಿದ್ಯಾರ್ಥಿಗಳೇ. ನಮ್ಮ ಪ್ರಕಟಣೆ ಮೊದಲ ಸುತ್ತನೇ ವೇಳಾಪಟ್ಟಿ. ಈ ವೇಳಾಪಟ್ಟಿ ಒಳಗೆ ಒಂದು ಸ್ವಲ್ಪ ವಿಚಾರ ಮಾಡಿಕೊಡ್ರಿ. ಆಲ್ರೆಡಿ ನಾನು ನಿಮಗೆ ಗ್ರೂಪ್ ಒಳಗೆ ಹೇಳಿದ್ದೆ, ಈಗೇನು ಕೊಟ್ಟಿದ್ದಾರೆ 21 ಇದು ಮತ್ತೆ ನಿಮಗೆ ಡೇಟ್ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ಗಳದಾವೆ. ಇಲ್ಲಿ ಏನು ಹೇಳಿದ್ದಾನೆ ನೋಡಿರಿ ವಿದ್ಯಾರ್ಥಿಗಳೇ. ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪರಿಸ್ಥಿತಿ ವೇಳಾಪಟ್ಟಿ ಕೊಟ್ಟಿದ್ದಾರೆ. 8ನೇ ತಾರೀಕಿನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಪೋರ್ಟಲ್ ತೆಗೆದಿಲ್ಲ, ಆದರೆ ಸರ್ವ ಸಮಸ್ಯೆಯಿಂದ ಲಾಗಿನ್ ತುಂಬ ವಿಳಂಬ ಆಗ್ತಿದೆ. ಸದ್ಯಕ್ಕೆ ಅಭ್ಯರ್ಥಿ ಕಾಲೇಜು ಮತ್ತು ಕೋರ್ಸ್ಗಳ ಪಟ್ಟಿ ಆದ್ಯತೆ ಕ್ರಮದಲ್ಲಿ ಕಾಲೇಜು ಕೋಡ್ ಮತ್ತು ಕಾಲೇಜ್ ಕೋರ್ಸ್ ಕೋಡ್ ನೀವು ಬಿಳಿ ಕಾಗದದಲ್ಲಿ ಬರೆದು ಸಿದ್ಧವಾಗಿ ಇಟ್ಟುಕೊಳ್ಳ್ರಿ ಅಂತೇಳಿ KEದವ್ರು. ಇದು ನಾನು ಸುಮಾರು ನಿಮಗೆ 4 ರಿಂದ 5 ತಿಂಗಳು ಹಿಂದುಗಡೆನೇ ಹೇಳಿದ್ದೀನಿ ವಿದ್ಯಾರ್ಥಿಗಳೇ. ನನ್ನ ಇನ್ಸ್ಟಿಟ್ಯೂಟ್ಗೆ ಬಂದು ವಿದ್ಯಾರ್ಥಿಗಳು ಹೇಳಿದ್ದೀನಿ, ನನ್ನಲ್ಲಿ ಹೋದ ವಿದ್ಯಾರ್ಥಿಗಳಿಗೆ ಯಾರಿಗೆ ಕಾಲ್ ಮಾಡಿದ್ರು ಕೂಡ ನಾನು ಹೇಳಿದ್ದೀನಿ, ಫಸ್ಟ್ ನೀವು ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಬೇಕು. ಹೋಗಬೇಕಾದ್ರೂ ನೀವು ಏನು ಆಗಬೇಕಂತಂದ್ರೆ ಯಾವ ಕೋರ್ಸಿಗೆ ಅಪ್ಲೈ ಮಾಡ್ತಿದ್ರೆ ಆ ಕೋರ್ಸ್ ಡೀಟೇಲು, ಕಾಲೇಜು ಮತ್ತು ಕಾಲೇಜ್ ಕೋಡು, ಅದು ಯಾವ ಡಿಸ್ಟ್ರಿಕ್ನಾಗದ, ಇದು ನೀವು ಹೋದರೆ ಡೈರೆಕ್ಟಾಗಿ ನೆಟ್ ಸೈಬರ್ ಸೆಂಟ್ರಿಗೆ ಅಥವಾ ನೆಟ್ ಸೆಂಟ್ರಿಗೆ ಹೋದರೆ ಡೈರೆಕ್ಟಾಗಿ ಕಾಲೇಜ್ ಕೋಡ್ ಹಾಕಿದ್ರೆ ಅವ್ನು ನೆಟ್ ಸೆಂಟ್ರದವ್ನು ಕರೆಕ್ಟಾಗಿ ಹಾಕ್ಬಿಡ್ತಾನೆ. ನೀವು ವಿದ್ಯಾರ್ಥಿಗಳು ಮೊಬೈಲಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಾರಿ ವಿದ್ಯಾರ್ಥಿಗಳೇ.
ಯಾಕಂದ್ರೆ ಮೊಬೈಲಲ್ಲಿ ಮಾಡಿದ್ರೆ ಏನಾಗುತ್ತೆ ನಿಮಗೆ ಕರೆಕ್ಟಾಗಿ ಮಾಹಿತಿ ಸಿಗಲ್ಲ. ಅದಕ್ಕಾಗಿ ಸೈಬರ್ ಸೆಂಟರ್ಗೆ ಹೋಗ್ರಿ ಅಂತೇಳಿ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಕೇಳ್ಕೊತೀನಿ. ತಮಗೆ ಏನೇ ಮಾಹಿತಿ ಬೇಕಾದರೂ ಕೂಡ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ ನಾಗು ಪಾಟೀಲ್ ಅಂತೇಳಿ, ಅದಕ್ಕೆ ಜಾಯಿನ್ ಆಗಿರಿ. ನನ್ನದೇ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕಾದರೂ ಕೂಡ ಜಾಯಿನ್ ಆಗಿರಿ. ಅದು ವಾಟ್ಸಪ್ ಗ್ರೂಪ್ದು ಲಿಂಕ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಏನೇ ಸಮಸ್ಯೆ ಇದ್ದರೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ. ನನ್ನ ನಂಬರ್ 8970270674. ಮತ್ತು ನಿಮಗೇನಾದರೂ ಅಪ್ಡೇಟ್ ಬಂದರೆ ಮಾಹಿತಿ ತಿಳಿಸ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ.